ಕುರ್ಚಿ ಕದನದ ಮಧ್ಯೆ ಡಿಕೆ ಸಿದ್ದು ಬಣದ ಮುಖಾಮುಖಿ. ಈ ಒಂದು ಕುರ್ಚಿ ಕದನದ ಮಧ್ಯೆ ಡಿಕೆ ಸಿದ್ದು ಬಣದ ಮುಖಾಮುಖಿ. ಸಹಕಾರಿ ಚುನಾವಣೆಯಲ್ಲಿ ಸಿದ್ದು ಡಿಕೆ ಆಪ್ತ ಬಣದ ಕದನ. ತೀವ್ರ ಕುತೂಹಲ ಕೆರಳಿಸಿರೋ ಅಪೆಕ್ಸ್ ಬ್ಯಾಂಕ್ ಚುನಾವಣೆ. ಸಹಕಾರಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಭಾರೀ ಜಟಾಪಟಿ ನಡೀತಾ ಇದೆ. ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಬಣದ ಅಪೆಕ್ಸ್ ಕದನ. ಇನ್ನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ರಾಜಣ್ಣ ಆಪ್ತನ ನಾಮಪತ್ರ. ಸೋದರ ಸಂಬಂಧಿಯನ್ನ ಅಧ್ಯಕ್ಷರನ್ನಾಗಿಸಲು ಡಿಕೆ ಕೂಡ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಡಿಕೆಶಿ ತಂತ್ರಕ್ಕೆ ಸಿದ್ದರಾಮಯ್ಯ ಆಪ್ತ ರಾಜಣ್ಣ ರಾಜಣ್ಣ ಇದ್ದಾರಲ್ಲ ಚೆಕ್ಮೇಟ್ ಇಡ್ತಾ ಇದ್ದಾರೆ. ರಾಜಣ್ಣ ಅಪೆಕ್ಸ್ ಹಿಡಿತ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಈಗ ಹಿನ್ನಡೆ. ಅಪೆಕ್ಸ್ ಬ್ಯಾಂಕ್ 2 ಬಾರಿ ಅಧ್ಯಕ್ಷರಾಗಿದ್ದ ಕೆಎನ್ ರಾಜಣ್ಣ ಈ ಹಿಂದೆ ಎಂಎಲ್ಸಿ ರವಿ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡುವ ಮಾತುಕತೆ ಕೂಡ ಆಗಿತ್ತಂತೆ. ಡಿಕೆ ಶಿವಕುಮಾರ್ಗೆ ವಚನ ನೀಡಿದ ಸಿದ್ದರಾಮಯ್ಯ ರಾಜಣ್ಣ. ಇನ್ನು ಸಂಪುಟದಿಂದ ಕಿಕ್ಔಟ್, ಬದಲಾದ ರಾಜಕೀಯ ಸನ್ನಿವೇಶಗಳು, ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಲು ರಾಜಣ್ಣ ಅವರು ಯತ್ನ. ಹೀಗಾಗಿ ತಮ್ಮ ಆಪ್ತನನ್ನ ಅಪೆಕ್ಸ್ ಅಖಾಡಕ್ಕೆ ಇಳಿಸಿದ ಕೆಎನ್ ರಾಜಣ್ಣ ಅವರು. ಕುರ್ಚಿ ಕದನದ ಮಧ್ಯೆ ಈಗ ಡಿಕೆ ಮತ್ತೆ ಸಿದ್ದು ಬಣದವರು ಮುಖಾಮುಖಿಯಾಗಿದ್ದಾರೆ. ಸಹಕಾರಿ ಚುನಾವಣೆಯಲ್ಲಿ ಸಿದ್ದು ಡಿಕೆ ಆಪ್ತ ಬಣದ ಕದನ ಜೋರಾಗಿ ನಡೀತಾ ಇದೆ. ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಅಪೆಕ್ಸ್ ಬ್ಯಾಂಕ್ ಈ ಒಂದು ಚುನಾವಣೆ. ಸಹಕಾರಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಭಾರೀ ಜಟಾಪಟಿ ಅಂತೂ ನಡೀತಾ ಇದೆ. ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಬಣದ ಅಪೆಕ್ಸ್ ಕದನ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ರಾಜಣ್ಣ ಆಪ್ತನ ನಾಮಪತ್ರ. ಸೋದರ ಸಂಬಂಧಿಯನ್ನ ಅಧ್ಯಕ್ಷರನ್ನಾಗಿಸಲು ಡಿಕೆ ಅವರು ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಇನ್ನು ಡಿಕೆಶಿ ತಂತ್ರಕ್ಕೆ ಸಿದ್ದರಾಮಯ್ಯ ಆಪ್ತ ಕೆಎನ್ ರಾಜಣ್ಣ ಚೆಕ್ಮೇಟ್ ಇಟ್ಟಿದ್ದಾರೆ. ರಾಜಣ್ಣ ಅಪೆಕ್ಸ್ ಹಿಡಿತ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಈಗ ಹಿನ್ನಡೆ. ಅಪೆಕ್ಸ್ ಬ್ಯಾಂಕ್ 2 ಬಾರಿ ಅಧ್ಯಕ್ಷರಾಗಿದ್ರು ಕೆಎನ್ ರಾಜಣ್ಣ ಅವರು. ಈ ಹಿಂದೆ ಎಂಎಲ್ಸಿ ರವಿ ಅವರನ್ನೇ ಅಧ್ಯಕ್ಷರನ್ನಾಗಿ ಮಾಡುವ ಮಾತುಕತೆ ಕೂಡ ನಡೆದಿತ್ತು. ಡಿಕೆ ಶಿವಕುಮಾರ್ಗೆ ವಚನವನ್ನ ಕೊಟ್ಟಿದ್ರಂತೆ ಸಿದ್ದರಾಮಯ್ಯ ಮತ್ತೆ ರಾಜಣ್ಣ ಇಬ್ರು ಕೂಡ. ಆದ್ರೆ ಸಂಪುಟದಿಂದ ಕೆಎನ್ ರಾಜಣ್ಣ ಅವ್ರನ್ನ ಕಿಕ್ಔಟ್ ಮಾಡಲಾಯಿತು. ಈಗ ಸದ್ಯಕ್ಕೆ ರಾಜಕೀಯ ಸನ್ನಿವೇಶಗಳೆಲ್ಲವೂ ಕೂಡ ಬದಲಾಗಿದೆ. ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಲು ಈಗ ರಾಜಣ್ಣ ಅವರು ಕೂಡ ಒಂದು ಕಡೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗ ಹಿಂದೆ ಏನೇ ಒಂದು ಮಾತುಕತೆಗಳಾಗಿದ್ರೂ ಕೂಡ ಈಗಿನ ರಾಜಕೀಯ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ಯಾವ ರೀತಿ ಆಗಿದೆ ಅಂತಂದ್ರೆ, ಒಂದು ಕಡೆ ಸಿಎಂ ಬಣ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಬಣ. ಒಮ್ಮೊಮ್ಮೆ ನೀವು ಗಮನಿಸಬಹುದು, ಈ ಒಂದು ಪವರ್ ಶೇರಿಂಗ್ ವಿಚಾರ ಬಂದರೂ ಕೂಡ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಅವರ ಬಣದವರು ಬ್ಯಾಟ್ ಬೀಸಿದ್ರೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾರೆ. ಈಗ ಸದ್ಯಕ್ಕೆ ಒಂದು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಏನು ಎಲೆಕ್ಷನ್ ಇದೆ, ಈ ಒಂದು ಎಲೆಕ್ಷನ್ಗೂ ಕೂಡ ಈಗ ಭಾರಿ ಜಟಾಪಟಿಯನ್ನ ಮಾಡ್ತಾ ಇದ್ದಾರೆ. ಸಹಕಾರಿ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಟೀಮ್ ಒಂದು ಕಡೆ ಇದೆ, ಡಿಕೆ ಆಪ್ತ ಬಣದ ಏನು ಒಂದು ಟೀಮ್ ಇದೆ, ಆ ಒಂದು ಟೀಮ್ ಕೂಡ ಒಂದು ಕಡೆ ಇದೆ. ಇಬ್ರು ಕೂಡ ಈಗ ವಾರನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಜಟಾಪಟಿ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಇದನ್ನು ಯಾವ ರೀತಿ ಸರಿಪಡಿಸ್ತಾರೆ ಅಂತ ನೋಡಬೇಕಾಗತ್ತೆ. ಇನ್ನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ರಾಜಣ್ಣ ಆಪ್ತನ ನಾಮಪತ್ರ ಕೂಡ ಸಲ್ಲಿಕೆಯಾಗಿದೆ. ಆದರೆ ಹಿಂದೆ ಮಾತು ಕೊಟ್ಟಿದ್ರಂತೆ ಕೆಎನ್ ರಾಜಣ್ಣ ಮತ್ತೆ ಸಿದ್ದರಾಮಯ್ಯ ಅವರಿಬ್ರು ಕೂಡ, ನಿಮಗೆ ಯಾರು ಬೇಕೋ ಅವರನ್ನೇ ಇಲ್ಲಿ ಸ್ಥಾನಕ್ಕೆ ಕರ್ಕೊಂಡು ಬಂದು ಕೂರ್ಸೋಣ ಅಂತ ಕೂಡ ಮಾತುಕತೆ ಆಗಿತ್ತಂತೆ. ಅಂದರೆ ಎಂಎಲ್ಸಿ ರವಿ ಇದಾರಲ್ಲ, ಎಂಎಲ್ಸಿ ರವಿ ಅವರನ್ನೇ ಅಧ್ಯಕ್ಷರನ್ನಾಗಿ ಮಾಡುವ ಮಾತುಕತೆಯನ್ನ ಸಿಎಂ ಆಗಿರಬಹುದು, ಕೆಎನ್ ರಾಜಣ್ಣ ಆಗಿರಬಹುದು, ಡಿಕೆ ಶಿವಕುಮಾರ್ ಇವರೆಲ್ಲರೂ ಕೂಡ ಮಾತನಾಡ್ಕೊಂಡಿದ್ರಂತೆ. ಆದರೆ ಈಗ ಕಂಪ್ಲೀಟ್ ಒಂದು ರಾಜಕೀಯ ಚಿತ್ರಣ ಬದಲಾಗಿದೆ. ಯಾಕೆಂತಂದ್ರೆ ಕೆಎನ್ ರಾಜಣ್ಣ ಅವರನ್ನ ಸಂಪುಟದಿಂದ ಕಿಕ್ಔಟ್ ಮಾಡಲಾಗಿದೆ. ಈಗ ಅವರು ತಮ್ಮ ಸ್ಥಾನವನ್ನ ಉಳಿಸ್ಕೊಳ್ಬೇಕಾಗತ್ತೆ ಪಕ್ಷದಲ್ಲಿ. ಈಗ ಸಂಪುಟದಿಂದ ಕಿಕ್ಔಟ್ ಮಾಡಿದ್ರು ಕೂಡ ಮತ್ತೆ ಲಾಬಿ ಅಂತೂ ಮಾಡ್ತಾ ಇದ್ದಾರೆ. ಈಗ ಸಂಪುಟ ಪುನರಚನೆ ಆಗುವಂತಹ ಸಂದರ್ಭದಲ್ಲಿ ನನಗೂ ಕೂಡ ಒಂದು ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಲಾಬಿ ಮಾಡ್ತಾ ಇದ್ದಾರೆ. ಆ ಒಂದು ಲಾಬಿ ಮಾಡುವಂತಹ ಸಂದರ್ಭದಲ್ಲಿ ಇವರ ಶಕ್ತಿ ಎಷ್ಟಿದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಈ ಮೂಲಕನಾದ್ರೂ ಶಕ್ತಿ ಪ್ರದರ್ಶನ ಮಾಡೋಣ, ನಾನೇನು ಅಂತ ತೋರಿಸೋಣ ಅಂತ ಸದ್ಯಕ್ಕೆ ಕೆಎನ್ ರಾಜಣ್ಣ ಅವರು ಕೂಡ ಸಕಲ ರೀತಿಯಲ್ಲೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನು ತನ್ನ ಆಪ್ತನನ್ನ ಅಪೆಕ್ಸ್ ಅಖಾಡಕ್ಕೆ ಈಗ ರಾಜಣ್ಣ ಅವರು ಇಳಿಸಿರೋದ್ರಿಂದ ಇದಕ್ಕೆ ಡಿಕೆ ಶಿವಕುಮಾರ್ ಅವರು ಏನು ಮಾಡ್ತಾರೆ, ಜೊತೆಗೆ ಅವರ ನಡೆ ಏನು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಮುಖ್ಯವಾಗಿ ಒಂದು ಅಪೆಕ್ಸ್ ಚುನಾವಣೆಯಲ್ಲಿ ಶಕ್ತಿ ಪ್ರದರ್ಶನವೇ ಮುಖ್ಯ ಆಗುತ್ತೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರು, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಬಹಳ ಆಪ್ತರು, ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಕೆಎನ್ ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ಸದ್ಯಕ್ಕೆ ಕಿಕ್ಔಟ್ ಮಾಡಿರೋದ್ರಿಂದ ಸಚಿವ ಸ್ಥಾನಕ್ಕೆ ಮತ್ತೆ ಸೇರ್ಪಡೆ ಆಗಬೇಕು ಅಂತಂದ್ರೆ ಅವರ ಅವಶ್ಯಕತೆ ಪಕ್ಷಕ್ಕೆ ಎಷ್ಟಿದೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಜೊತೆಗೆ ಅವರ ಶಕ್ತಿ ಎಷ್ಟಿದೆ ಅದೆಲ್ಲವೂ ಕೂಡ ಮ್ಯಾಟರ್ ಆಗೋದ್ರಿಂದ ಈ ಒಂದು ಚುನಾವಣೆಯ ಮೂಲಕ ನನ್ನ ಶಕ್ತಿಯನ್ನ ನಾನು ತೋರಿಸಬೇಕು ಅನ್ನುವ ಉದ್ದೇಶದಿಂದ
ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ KN ರಾಜಣ್ಣ.